ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರಕೇರಿ. ಸಂಡೂರು ತಾಲೂಕು ಗಣಿ ಅದಿರು ಸಾಗಣೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಜಿದ್ದಾಜಿದ್ದಿ ಏರ್ಪಟ್ಟಿದೆ. ಶುಕ್ರವಾರ ಸಂಡೂರು ಹೊರವಲಯದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಸುಶೀಲನಗರ ಬಾಬು ನಾಯಕ್ ತಮಗೆ ಬಹುಮತ ಇದೆ, ಇನ್ನು ಮುಂದೆ ತಾವೇ ಅಧ್ಯಕ್ಷರು ಎಂಬ ಘೋಷಣೆ ಮಾಡಿಕೊಂಡರೆ ಉಪ್ಪಾರ ಈರಣ್ಣ ಕೂಡ ಬೈಲಾ ಪ್ರಕಾರ ತಾವೇ ಅಧ್ಯಕ್ಷರು ಎಂದು ಹೇಳಿದ್ದಾರೆ. ಈ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಉಪ್ಪಾರ ಈರಣ್ಣ, ಗಂಡಿ ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ಕೇವಲ ಕುಂದುಕೊರತೆ ಸಭೆ ಎಂದು ಕರೆದು ಅಧ್ಯಕ್ಷ ಬದಲಾವಣೆ ಎಂಬ ಧ್ವನಿ ಎತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಸಂಘಕ್ಕೆ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ, ರಾಜೀನಾಮೆ ಕೊಡುವುದೇ ಇಲ್ಲ ಎಂದು ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರೆ. 10 ತಿಂಗಳ ಅವಧಿಯಲ್ಲಿ ಸಾಕಷ್ಟು ಕೆಲಸ ಮಾಡಲಾಗಿದೆ. ಹಿಂದಿನ ಅವಧಿಯಲ್ಲಿ ಬಾಬುನಾಯಕ್ ಅವರಿಗೆ ಅವಕಾಶ ಮಾಡಿಕೊಡಲಾಗಿತ್ತು. ಈಗ ನಮಗೆ ಈ ರೀತಿ ಸಭೆ ನಡೆಸಿ ಅಧಿಕಾರ ಬಿಡಲು ಒತ್ತಡ ಹಾಕುತ್ತಿದ್ದಾರೆ ಎಂದು ಆರೋಪಿಸಿದರು. ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಂಪಾದಕರಾದ ರಾಮು ಅರಕೇರಿ ಅವರು ಕೇಳಿದ ಪ್ರಶ್ನೆಗಳಿಗೆ ಉಪ್ಪಾರ ಈರಣ್ಣನವರು ಏನು ಹೇಳಿದ್ದಾರೆ ನೀವೇ ನೋಡಿ. ಸಂಡೂರು ತಾಲೂಕು ಗಣಿ ಲಾರಿ ಮಾಲೀಕರ ನಮಸ್ಕಾರ. ನಾನು ಈರಣ್ಣ ಉಪ್ಪಾರ ಅಂತೇಳಿ ಸಂಡೂರು ತಾಲೂಕು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು. ಇವತ್ತು ಬೆಳಿಗ್ಗೆ 9 ಗಂಟೆಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಸಮಸ್ತ ಎಲ್ಲ ಸಂಡೂರು ತಾಲೂಕು ಗಣಿ ಲಾರಿ ಮಾಲೀಕರು ಇವತ್ತೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ, ನಮ್ಮ ಸಂಡೂರು ತಾಲೂಕಿನಲ್ಲಿ ಲಾರಿ ಮಾಲೀಕರಿಗೆ ಆಗ್ತಕ್ಕಂಥ ಕುಂದುಕೊರತೆಗಳ ಬಗ್ಗೆ ಅಂತೇಳಿ ಇವತ್ತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಗುಡಿ ಹತ್ರ ನಾವು ಎಲ್ಲ ಸಮಸ್ತ ಸಂಡೂರು ತಾಲೂಕು ಲಾರಿ ಮಾಲೀಕರೆಲ್ಲ ಸೇರಿದ್ವಿ. ಸೊ ಇದ್ರ ಉದ್ದೇಶ ಏನಂತಂದರೆ, ಲಾರಿ ಮಾಲೀಕರ ಕುಂದುಕೊರತೆಗಳ ಬಗ್ಗೆ ಇದ್ರ ಬಗ್ಗೆ ಚರ್ಚೆ ಇತ್ತು. ಸೊ ಇವತ್ತೆಲ್ಲರೂ ಸೇರಿದ್ವಿ. ಮಾಜಿ ಅಧ್ಯಕ್ಷರು, ನಾವು ಎಲ್ಲ ನಮ್ಮ ತಾಲೂಕು ಬಾಡಿ ಲೀಡರ್ಗಳು, ಎಲ್ಲ ಗ್ರಾಮ ಅಧ್ಯಕ್ಷರು ಸೇರಿದ್ವಿ. ಸೊ ಇದ್ರ ಉದ್ದೇಶ ಏನಂತಂದ್ರೆ, ಇವತ್ತು ಕುಂದುಕೊರತೆಗಳಂತ ಕರೆದು ನಮ್ಮನ್ನ ರಾಜೀನಾಮೆ ಕೊಡೋಂಥದ್ದು ಒಂದು ಪ್ರಶ್ನೆ ಬಂತು. ಸೊ ನಾವು ಹೇಳೋದಿಷ್ಟೇ, ನಾವು ಸತತ 10 ತಿಂಗಳಲ್ಲಿ ಏನು ಕೆಲಸ ಮಾಡಿದ್ವಿ ಸಮಸ್ತ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಲಾರಿ ಮಾಲೀಕರಿಗೆಲ್ಲ ಗೊತ್ತಿದೆ. ಸೊ ನಾವೇನೀಗ ಸಂಡೂರು ತಾಲೂಕು ಟಿಪ್ಪರ್ ಗಣಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿ ನಾವು ಹೇಳೋದಿಷ್ಟೇ, ನಮ್ಮ ಸಂಘಕ್ಕೆ ನಾವು ಯಾವುದೂ ರಾಜೀನಾಮೆ ಕೊಟ್ಟಿಲ್ಲ. ಈ ಸಂಘ ನಮ್ಮ ತಾಲೂಕು ಬಾಡಿಯವರು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀವಿ. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ, ರಾಜೀನಾಮೆ ಕೂಡ ಕೊಟ್ಟಿಲ್ಲ. ಸೊ ಇವತ್ತೇನಲ್ಲಿ ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಗುಡಿ ಹತ್ರ ನಡೆದಿರ್ತಕ್ಕಂಥ ಪ್ರಕ್ರಿಯೆ ಇದು ಯಾರಿಗೆ ಸಭ್ಯತೆ ತರುವಂತದ್ದಲ್ಲ. ಸೊ ಹಂಗಾಗಿ ನಾವು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿಲ್ಲ. ನಾವು ಮತ್ತೆ ಸಂಡೂರು ತಾಲೂಕು ಟಿಪ್ಪರ್ ಗಣಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿ ನಾವು ಮತ್ತೆ ಮುಂದುವರಿಯುವಂಥದ್ದು ಅಂತ ಹೇಳಿ ನಾವು ಇವತ್ತೆಲ್ಲರೂ ಮುಂದೆ ನಾನು ಬಹಿರಂಗಪಡಿಸ್ತಾ ಇದ್ದೀನಿ. ನಿಮಗೆ ಬೆಂಬಲದ ವಿಚಾರ ಹೆಂಗಿದೆ? ಬೆಂಬಲದ ವಿಚಾರ ಅಂತ ಬಂದ್ರೆ, ನಾವು ಲಾಸ್ಟ್ ಟೈಮ್ ಕೂಡ ನಾನು ತಾಲೂಕು ಅಧ್ಯಕ್ಷ ಆಗಿ ನೇಮಕ ಮಾಡಿದಾಗ ಕೂಡ ನಮಗೆ ಬೆಂಬಲ ಕಮ್ಮಿ ಇದ್ರೂ ಕೂಡ ನಾವು ಯಾವುದೋ ಸ್ಟ್ರಗಲ್ ಆಗಿ ಎಲ್ಲ ಲಾರಿ ಮಾಲೀಕರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ನಾವು ಅವತ್ತು ಮಾಡಿದ್ವಿ. ಇವತ್ತು ನಮಗೆ ಬೆಂಬಲ ಇಲ್ಲ ಅಂದ್ರೂ ಕೂಡ ನಾವು ಲಾರಿ ಮಾಲೀಕರ ಪರವಾಗಿ ನಿಲ್ತೀವಿ, ಲಾರಿ ಮಾಲೀಕರ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ. ಲಾರಿ ಮಾಲೀಕರಿಗೆ ಏನು ಇವತ್ತಿನ ದಿನ ನ್ಯಾಯ ಕೊಡಿಸ್ಬೇಕು, ನಾವು ಮುಂದಿನ ದಿನದಲ್ಲಿ ನಾವು ಅದನ್ನು ಮಾಡೋಂಥ ಕೆಲಸ ನಾವು ತಾಲೂಕು ಅಧ್ಯಕ್ಷರಾಗಿ ಮಾಡ್ತೀವಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ. ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಒಂದು ಆರೋಪ ಇದೆ. ಈಗ ಸತತವಾಗಿ ಹೇಳ್ಬೇಕಂದ್ರೆ, ಅದೇ ಮಾಜಿ ಅಧ್ಯಕ್ಷರು 5 ವರ್ಷ ಆಗಿದ್ರು. 5 ವರ್ಷ ಅವಧಿಯಲ್ಲಿ 2 ಸಾರಿ ನಾವೇ ಅವ್ರನ್ನ ಮರು ಆಯ್ಕೆ ಮಾಡಿದ್ದೀವಿ. ಸೊ ಈಗ ನಾನಾದ ಮೇಲೆ 6 ತಿಂಗಳಾದ್ಮೇಲೆ ನಾನು ರಾಜೀನಾಮೆ ಕೊಡ್ತಾ ಅಂತ ಹೇಳಿದ್ದು ಸತ್ಯ. ಅದಾದ್ಮೇಲೆ ಒಂದು ಸ್ಪೀಡ್ ಗವರ್ನರ್ ಬಗ್ಗೆ, ಅದಾದ್ಮೇಲೆ 65% ನೇರವಾಗಿ ಪೇಮೆಂಟು. ಸೊ ಲಾರಿ ಮಾಲೀಕರಿಗೆ ಎಷ್ಟು ಖುಷಿಯಿಂದ ಇದ್ದಾರೆ ಅಂದರೆ, ಯಾರು ಮುಂದೆ ಬಂದು ಹೇಳ್ತಾ ಇಲ್ಲ. ಸೊ ಹೇಳ್ತಾ ಇರೋರು ಕೆಲವರು ಮಾತ್ರ. ಸೊ ಅದರಿಂದ ಇರ್ತಕ್ಕಂಥ ಲಾರಿ ಮಾಲೀಕರಿಗೆ ತುಂಬಾ ನ್ಯಾಯ ಸಿಕ್ಕಿದೆ. ಇವತ್ತೆಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಸೊ ಇದರಲ್ಲಿ ನಮಗೆ ಯಾವುದೋ ವೈಮನಸ್ಸಿಲ್ಲ. ನಾವು ಎಲ್ಲರೂ ಸೇರಿ ಎಲ್ಲರೂ ಏನು ನಾವು ಲಾರಿ ಮಾಲೀಕರ ಪರವಾಗಿ ಹಿತಾಸಕ್ತಿಗಳನ್ನು ಕಾಪಾಡಬೇಕು, ಅದನ್ನ ನಾವು ಕಾಪಾಡುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಮುಂದೆ ನೀವು ಮುಂದುವರೆದ್ರೆ ಇನ್ನೇನೇನು ಮಾಡ್ಬೇಕಂತ ಪ್ಲಾನ್ ಇದೆ? ಅದೇ ಈಗ ನಮಗಿರ್ತಕ್ಕಂಥದ್ದು ಇವಾಗ JSW ಕ್ಯಾಪ್ಟಿವ್ ಮೈನ್ಸಿಂದ ಏನು ನೇರವಾಗಿ ಪೇಮೆಂಟ್ 65% ಅನೌನ್ಸ್ ಆಗಿದೆ. ಸೊ ಈಗೇನು ಬಳ್ಳಾರಿ ಭಾಗದಲ್ಲಿ ಬರ್ತಕ್ಕಂಥ ಕಾರ್ಖಾನೆಗಳು, ಹೊಸಪೇಟೆ ಭಾಗದಲ್ಲಿ ಬರ್ತಕ್ಕಂಥ ಕಾರ್ಖಾನೆಗಳು 65% ನಾವು 5ನೇ ತಾರೀಕಿನಿಂದ ಇದೆಲ್ಲ ಎಲ್ಲ ಫ್ಯಾಕ್ಟ್ರಿಗಳಿಗೆ ಲೆಟರ್ ಮೂಲಕ ಕೊಟ್ಟು 65% 5ನೇ ತಾರೀಕಿನಿಂದ ಎಲ್ಲರೂ ಅನೌನ್ಸ್ ಮಾಡಬೇಕು, ಅದೇ ರೇಟ್ ತಗೋಬೇಕಂತೇಳಿ ನಾವು ಮುಂದೆ ಈ ಕೆಲಸ ಮಾಡ್ತಾ ಇದ್ವಿ. ಅದಾದ್ಮೇಲೆ MSPL, ಅದಾದ್ಮೇಲೆ BKG ಕೂಡ ಸ್ವಲ್ಪ ಸಮಸ್ಯೆಗಳಿದೆ. ಸೊ ನನಗಿರ್ತಕ್ಕಂಥ 10 ತಿಂಗಳ ಅವಧಿಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದು ಎಲ್ಲರ ಗಮನಕ್ಕಿದೆ, ಅದು ಯಾರು ಮುಂದೆ ಬಂದು ಹೇಳ್ತಾ ಇಲ್ಲ. ಸೊ ಹಂಗಾಗಿ ಮುಂದಿನ ದಿನದಲ್ಲಿ ಕೂಡ ಈ ಕೆಲಸನ ನಾವು ಮಾಡಿ ತೋರಿಸ್ತೀವಿ ಅಂತ ಕೂಡ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ರನ್ನಿಂಗ್ ರೇಟಲ್ಲಿ ಕಡಿಮೆ ಆದರೂ ಕೂಡ ತಾವೇನು ಧ್ವನಿ ಎತ್ತಿಲ್ಲ ಅಂತ. ರನ್ನಿಂಗ್ ರೇಟಲ್ಲಿ ಕಡಿಮೆ ಆಗಿತ್ತು ಅಂತಂದ್ರೆ ಅವ್ರದ್ದು ಉದ್ದೇಶ ಹೊಂದಿತ್ತು. ನಾವು ಕೂಡ MSPL ಅಂತ ಏನು ಇಲ್ಲಿ ಮೈನ್ ಸ್ಟಾರ್ಟ್ ಆದಾಗ ಸತತ 2 ತಿಂಗಳು ನಾವು ಚಾಂಪಿಯನ್ ಅವ್ರದ್ದು ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಸೊ ಅವ್ರು ಕೇಳೋ ಪ್ರಶ್ನೆ ಏನಂದ್ರೆ, MSPL ಬಂದ್ ಮಾಡಿದ್ರೆ ನಾವು ಬಂದ್ ಮಾಡ್ಕೊಂತೀವಿ ಅಂತ ಹೇಳ್ತಿದ್ದಾರೆ. ಸೊ ಹಂಗಾಗಿ MSPL ವಿರುದ್ಧವಾಗಿ ನಾವು ಕೊನೆಗೆ ವಿಧಾನಸೌಧದ ಕಡೆವರೆಗೂ ನಾವು ಆ ಕಂಪ್ಲೇಂಟ್ ಅನ್ನು ತಗೊಂಡೋಗಿದ್ವಿ. ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಗಮನ ಕೂಡ ತಗೊಂಡ್ಬಂದಿದ್ವಿ. ಸೊ ಈ ರೀತಿ ನಾವಿಲ್ಲಿ ಬದುಕ್ತಕ್ಕಂಥ
ಇರುವಂಥದ್ದು ನಮ್ಮ ಗುಡ್ಗಾಡು ಪ್ರದೇಶದಲ್ಲಿ. ಸೊ ಇಲ್ಲೆಲ್ಲ 10-20 ಇಟ್ಕೊಂಡು ಬದುಕ್ತಾ ಇದೀವಿ. ಯಾವುದೇ ಕಾರಣಕ್ಕಾಗಿ 16 ಚಕ್ರದ ವೀಲು 16 ವೀಲ್ಗಳು ತಂದು ಇಲ್ಲಿ ಮೂವ್ಮೆಂಟ್ ಮಾಡಬಾರ್ದು. ಬಂಡವಾಳ ಸಾಯಿಗಳೇ ಬದುಕಿದ್ರೆ ನಮ್ಮ ಗತಿ ಏನಂತೇಳಿ ಅವತ್ತಿನಿಂದ ಇಲ್ಲಿವರೆಗೂ ಅದ್ರ ಬಗ್ಗೆ ಚರ್ಚನೆ ಮಾಡ್ತಾನೆ ಇದೀವಿ. ಸೊ ನಮ್ಮದು ಏನಿದು ಜಿಂದಾಲ್ ವಿಷಯದಲ್ಲಿ ಬೇರೆ ಬೇರೆ ವಿಷಯದಲ್ಲಿ ಬಿಜಿ ಇರೋದ್ರಿಂದ ಮುಂದಿನ ದಿನದಲ್ಲಿ ಕೂಡ ಆ ಕಾರ್ಯನ ನಾನು ನಿರ್ವಹಿಸ್ಕೊಡ್ತು ಅಂತೇಳಿ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ 16 ವೀಲರು ಟ್ರಯಲ್ ನಡೀತಾ ಇದೆ ಅಂತ, ಸೊ ಅದ್ರ ಬಗ್ಗೆ ತಾವೇನು ಒಂದು ಆಕ್ಷನ್ ತಗೊಳ್ತೀರಾ, ಏನೋ ಒಂದು ಮುಂದುವರಿತೀರಾ? ಇಲ್ಲೂ ಟ್ರಯಲ್ ಬೇಸ್ ನಡೀತಾ ಇದೆ ಅಂತೇಳಿ ಸಾಕಷ್ಟು ಮೈಸಲ್ಲಿ ಟ್ರಯಲ್ ನೋಡಿದರೆ ಕೆಲವೆಲ್ಲ ಹೋಗುಗಳಿಗೆ ನಾವು ಕಿವಿ ಕೊಡೋಕೆ ಹೋಗೋದಿಲ್ಲ. ಸೊ ನಮ್ಮ ಕಣ್ಣೆದುರಿಗೆ ಏನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನಿದೋ ಪ್ರತ್ಯಕ್ಷವಾಗಿ ಏನು ಕಾಣ್ತಾ ಇದೋ ಅದನ್ನ ನಾವು ಕೈಗೆತ್ತಂತ ಇದೀವಿ. ನಮಗೆ ಸಾಕಷ್ಟು ಊಹಾಪೋಹಗಳು ಬರ್ತದೆ, ಆದರೆ ಸತ್ಯಕ್ಕೆ ಬಹಳ ದೂರವಾದಂಥ ವಿಷಯ ಅದು. ಸೊ ನಿಮಗೆ ಡಿಸ್ಕೌಂಟರ್ಗಳಿಗೆ ಭಾಳ ಅನ್ಯಾಯ ಆಗುತ್ತೆ, ಅವರಿಂದ ನಾವು ಬದುಕದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಏನು ಹೇಳ್ತೀರಾ? ಈಗ ನಾವು ಕೂಡ ಅದನ್ನ ಪ್ರಸ್ತಾಪ ಮಾಡಿದ್ವಿ ಜಿಎಸ್ಟಿ ಕಂಪ್ನಿಯಲ್ಲಿ ಏನು ಪ್ರಸ್ತಾಪ ಮಾಡಿದ್ವಿ ಅಂದರೆ ಇವತ್ತು ಸಂಡೂರಲ್ಲಿ 100% ಅಲ್ಲಿ 80% ಡಿಸ್ಕೌಂಟ್ ಮಾಡಿನೇ ಲಾರಿ ವ್ಯವಹಾರಗಳು ನಡೀತಾ ಇದ್ದಾವೆ. ಸೊ ಹಂಗಾಗಿ ನಾವು ಕೂಡ ಕಂಪನಿ ಪ್ರಸ್ತಾಪ ಮಾಡಿದ್ವಿ, ಯಾವುದೇ ಕಾರಣಕ್ಕಾಗಲಿ ಡಿಸ್ಕೌಂಟ್ ಕೂಡ ನೀವು ಪೇಮೆಂಟ್ ಕೊಡಬೇಕಂತೇಳಿ. ಸೊ ಕಂಪನಿ ಯಾವುದೇ ರೀತಿಯಿಂದ ನಿರ್ಣಯ ತಗೊಂಡಿಲ್ಲ. ಅವ್ರು ಹೇಳ್ತಿರೋದು ಏನಂದ್ರೆ ನೇರವಾಗಿ ಯಾರು ಲಾರಿ ಮಾಲೀಕರು RC ಓಡರ್ ಆಗಿರ್ತಾರೋ ಅವ್ರ ಬ್ಯಾಂಕ್ ಖಾತೆಗೆ ನಮ್ಮ ಕಂಪನಿಯಿಂದ ನೇರವಾಗಿ ಪೇಮೆಂಟ್ ಮಾಡೋ ಅವಶ್ಯಕತೆ ಅವ್ರಿಗಿರುತ್ತೆ. ಸೊ ಮಧ್ಯವರ್ತಿಗಳು ಡಿಸ್ಕೌಂಟ್ಗಳಿಗೆ ನಾವು ಯಾವುದೇ ರೀತಿ ಪೇಮೆಂಟ್ ಕೊಡಲ್ಲ ಅಂತ ಅಂದ ಮೇಲೆ ಇದನ್ನು ಕೂಡ ನಾವು ಘೋಷಣೆ ಮಾಡಿದ್ವಿ. ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋಂಥ ದಿನಗಳು ಇದೆ. ಆದ್ರೆ ಅದು ಅವಕಾಶ ಮಾಡಿಕೊಡದೆ ಇವತ್ತು ಅಲ್ಲಿ ನರಸಿಂಹಸ್ವಾಮಿ ಗುಡಿ ಹತ್ರ ಕರೆದು ಈ ರೀತಿ ಒಂದು ಬೆಂಬಲ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಾಬು ನಾಯಕ್ ಭಾನುವಾರ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಂತ. ಇದು ಪ್ರಜಾಪ್ರಭುತ್ವ, ಇನ್ನೊಂದು ಸಂಘಟನೆ ಆಗ್ಬೋದು. ಆಕ್ಚುಲಿ ಇದು ಏನು ನಾನು 10 ತಿಂಗಳ ಕೆಳಗಡೆ ಏನು ಸಂಡೂರು ತಾಲೂಕು ಗಣಿ ಲಾರಿ ಮಾಲೀಕರ ಸಂಘ ಅಂತಿತ್ತು. ಸೊ ನಾವು ಮರು ಆಯ್ಕೆ ಆದಮೇಲೆ ಆ ಸ್ಥಾನಕ್ಕೆ ನಾನು ತಾಲೂಕು ಅಧ್ಯಕ್ಷ ಆದಮೇಲೆ ಆ ಸಂಘದಲ್ಲಿ ಯಾವುದೇ ರೀತಿಯಿಂದ ಬ್ಯಾಂಕ್ ಅಕೌಂಟ್ ಇರೋದಿಲ್ಲ, ಯಾವುದೇ ರೀತಿಯಿಂದ ವ್ಯವಹಾರಗಳು ನಡೆದಿರೋದಿಲ್ಲ. ಅದು ಯಾವುದು ಇಲ್ಲ ಅಂತೇಳಿ ಆ ರಿಜಿಸ್ಟರ್ ಆಫೀಸ್ನಲ್ಲಿ ಹೇಳಿದ ಮೇಲೆ ಈ ಸಂಘ ರಿಜಿಸ್ಟ್ರೇಷನ್ ಮಾಡಕ್ಕೆ ಬರೋದಿಲ್ಲ, ಇದು ಸತ್ತೋಗಿದೆ, ಇದು ಬ್ಯಾನ್ ಮಾಡಬೇಕು, ಇದು 5 ವರ್ಷದೊಳಗೆ ಮುಗಿದೋಗಿದೆ, ಇನ್ನು 20 ದಿನ ಕೇವಲ ಬಾಕಿ ಇದೆ ಅಂತ ಹೇಳಿದ ಮೇಲೆ ನಾನು ಸ್ವತಃ ಸಂಡೂರು ತಾಲೂಕು ಟಿಪ್ಪರ್ ಗಣಿ ಲಾರಿ ಮಾಲೀಕರು ಅಂತೇಳಿ ನಾನು ಸಂಘ ಕಟ್ಕೊಂಡು ಆ ಸಂಘದ ಅಧ್ಯಕ್ಷನಾಗಿ ಮುಂದುವರಿತಾ ಇದ್ದೀನಿ. ಇದೇ ರೀತಿ ಕೂಡ ನಾನು ಮುಂದುವರೆದು ನಾನು ಲಾರಿ ಮಾಲೀಕರಿಗೆ ಏನು ನ್ಯಾಯ ಕೊಡಿಸ್ಬೇಕು ನಾನು ನ್ಯಾಯ ಕೊಡ್ಸಕ್ಕೆ ರೆಡಿ ಇದ್ದೀನಿ. ಇವರು ಕಸ್ತೂರ್ ರೆಡ್ಡಿ ಅಂತೇಳಿ ಅವರು ಇದೇ ಲಾರಿ ಮಾಲೀಕರು ಮುಂದಿನ ದಿನದಲ್ಲಿ ನಮಗೆ ಉಪಾಧ್ಯಕ್ಷರಾಗ್ತಾ ಇದ್ದಾರೆ. ಬಬ್ಲು ಅಂತೇಳಿ ಅವರು ನಮ್ಮ ಸಂಡೂರವರು, ಅವರು ಉಪಾಧ್ಯಕ್ಷರಾಗಿರ್ತಾರೆ. ಆಮೇಲೆ ಬ್ರಹ್ಮಾಯಿ ಅಂತೇಳಿ ಇವರು ನಂದೇಳಿಯವರು, ಇವರು ನಮ್ಮ ಜೊತೆ ಉಪಾಧ್ಯಕ್ಷರಾಗಿರ್ತಾರೆ. YTG ಉಮೇಶ್ ಅಂತೇಳಿ ಇವರು ಆಲ್ರೆಡಿ ನನ್ನ ಜೊತೆ ಉಪಾಧ್ಯಕ್ಷರಾಗಿರ್ತಾರೆ. ಆಮೇಲೆ ಶಿವಕುಮಾರ್ ಅಂತೇಳಿ, ಆಮೇಲೆ ರಾಮಣ್ಣ ಅಂತೇಳಿ ರಾಮಣ್ಣ ಅಂತೇಳಿ ಇವ್ರನ್ನ ಈಗ ನಾವು ಹೊಸದಾಗಿ ಆಯ್ಕೆ ಮಾಡ್ತಾ ಇದೀವಿ ಗೌರವ ಅಧ್ಯಕ್ಷರು ಅಂತೇಳಿ. ಆಮೇಲೆ ಮಹೇಶ್ ಅಂತೇಳಿ ಯಾವತ್ತಿಗೂ ಲಾರಿಯರ್ ಪರನೇ ವಾದ ಮಾಡ್ತಾ ಇರ್ತಾರೆ. ಸೊ ಅವರು ಕೂಡ ನಾವು ಮುಂದಿನ ದಿನದಲ್ಲಿ ನಮ್ಮ ಸಂಘಟನೆಯಲ್ಲಿ ವೈಸ್ ಪ್ರೆಸಿಡೆಂಟ್ ಉಪಾಧ್ಯಕ್ಷರಾಗಿ ಅವ್ರನ್ನ ಕೂಡ ನೇಮಕ ಮಾಡ್ತಾ ಇದೀವಿ. ಸೊ ಸುಪ್ರೀತ್ ಗೌಡ, ಆಮೇಲೆ ಬಂಡಿ ಸಾಬು, ರವಿ, ಆಮೇಲೆ ಇಲ್ಲಿರ್ತಕ್ಕಂಥ ಕಸ್ತೂರ್ ರೆಡ್ಡಿ, ಶ್ರೀನಿವಾಸ್ ಅವರು, TK ಕಲಂದರ್, ಆಮೇಲೆ ಗಣೇಶ್, ಆಮೇಲೆ ಇವರು ಮಲ್ಲಿಕಾರ್ಜುನ. ಸೊ ಎಲ್ಲಾ ಲಾರಿ ಮಾಲೀಕರ ಸಮ್ಮುಖದಲ್ಲಿ ಇವತ್ತು ಇದನ್ನ ಮಾಡುವಂತದ್ದಾಗಿದೆ. ಸೊ ನಿಮ್ದು ರಿಜಿಸ್ಟರ್ ಬಾಡಿ ಆಗಿರೋದ್ರಿಂದ ನಿಮ್ದೇ ಅಧಿಕೃತ ಅಂತ ನೀವು ಹೇಳ್ತಾ ಇದ್ರಿ? ಹೌದು, ನಾವು ರಿಜಿಸ್ಟರ್ ಬಾಡಿ ಮಾಡ್ಕೊಂಡಿದೀವಿ. ಆ ಸಂಡೂರು ತಾಲೂಕು ಗಣಿ ಲಾರಿ ಮಾಲೀಕರ ಸಂಘದ್ದು ನಾವು ಅಲ್ಲಿ ರಿಜಿಸ್ಟ್ರೇಷನ್ ಹೋದಾಗ ಅದು ಯಾವುದೇ ರೀತಿಯಿಂದ ಅದಕ್ಕೆ ಆಡಿಟಿಂಗ್ ಇಲ್ಲ, ಬ್ಯಾಂಕ್ ಖಾತೆ ಇಲ್ಲ, ಅದರಲ್ಲಿ ಯಾವುದೇ ವ್ಯವಹಾರಗಳು ನಡೆದಿಲ್ಲ. ಅದರಲ್ಲಿ ಏನು ಬಯಲದಲ್ಲಿ ಬರೆದಿದೆ ಅದು ನೀವು ನೋಡಿಲ್ಲ ಅಂದಮೇಲೆ ನಾವು ಸಪರೇಟ್ ಆಗಿ ಮಾಡ್ಕೊಂಡಿದ್ವಿ. ಸಪರೇಟ್ ಅಂದ್ರೆ ಏನು, ಸಂಡೂರು ತಾಲೂಕು ಟಿಪ್ಪರ್ ಗಣಿ ಲಾರಿ ಮಾಲೀಕರ ಸಂಘ ಅಂತೇಳಿ ನಾವು ಅದನ್ನ ಬಯಲ ಮಾಡಿಸ್ಕೊಂಡು ಅವತ್ತಿನ ದಿನ ನಾನು ಆ ಸ್ಥಾನದಾಗ ಕೂಡಂತದಾಯ್ತು. ಈ ಸತತ 10 ತಿಂಗಳ ಕೆಳಗಡೆ ನಾವು ಯಾವಾಗ ಹೊಸದಾಗಿ ಮರು ಆಯ್ಕೆ ಆದ್ನೋ, ಬಾಬು ನಾಯಕ್ ಅವರು ರಿಜೈನ್ ಮಾಡಿದ್ಮೇಲೆ ನನ್ನ ಇದೇ ಸಂಡೂರು ತಾಲೂಕು ಲಾರಿ ಮಾಲೀಕರು ನನ್ನ ಅಧ್ಯಕ್ಷರು ಮಾಡಿದ್ಮೇಲೆ ಸೊ ಅದು ರಿಜಿಸ್ಟ್ರೇಷನ್ ಹೋದಾಗ ಅದು ಆಗೋದಿಲ್ಲ, ಇದು ಬೇರೆ ರೀತಿ ಮಾಡ್ಕೋಬೇಕಂದಾಗ ನಾನು ಸಂಡೂರು ತಾಲೂಕು ಟಿಪ್ಪರ್ ಗಣಿ ಲಾರಿ ಮಾಲೀಕರ ಸಂಘ ಅಂತೇಳಿ ನಾನು ಅದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಾನು ಆ ಸ್ಥಾನದಲ್ಲಿ ಕುಂತಿದ್ದೆ. ಅದು ಸಂಡೂರು ತಾಲೂಕು ಗಣಿ ಲಾರಿ ಮಾಲೀಕರ ಸಂಘ ಅಂತಿತ್ತು. ಸೊ ಅದು ವ್ಯವಹಾರ ಆಗಿಲ್ಲ, ಬ್ಯಾಂಕ್ ಅಕೌಂಟ್ ಇಲ್ಲ, ಆಡಿಟಿಂಗ್ ಇಲ್ಲ, ಯಾವಿಲ್ಲ. ಇದು ರಿನ್ಯೂವಲ್ ಆಗಲ್ಲ, ಈ ಸಂಘ ರಿನ್ಯೂವಲ್ ಆಗಲ್ಲ. ನೀವು ಮತ್ತೆ ಬೇರೆ ಮಾಡ್ಕೋಬೇಕಂದಾಗ ನಾವು ಸಂಡೂರು ತಾಲೂಕು ಟಿಪ್ಪರ್ ಗಣಿ ಲಾರಿ ಮಾಲೀಕರ ಸಂಘ ಅಂತೇಳಿ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಅವತ್ತಿನ ದಿನ ನಾವು ಅದರಲ್ಲಿ ಅಧಿಕಾರ ವಹಿಸಿಕೊಂಡಿದ್ದೀವಿ. ಈರಣ್ಣನವರು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಕಸ್ತೂರಿ ರೆಡ್ಡಿ, ಬಬ್ಲು, ಬ್ರಹ್ಮಯ್ಯ, ಯಶವಂತನಗರ ಉಮೇಶ್, ಶಿವಕುಮಾರ್, ರಾಮಣ್ಣ, ಮಹೇಶ್, ಸುಪ್ರೀತ್ ಗೌಡ, ರವಿ, ಶ್ರೀನಿವಾಸ್, ಗಣೇಶ್ ಸೇರಿದಂತೆ ಇತರರು ಜೊತೆಗಿದ್ದರು. ಸದ್ಯದ ಸಂಡೂರು ಗಣಿ ಲಾರಿ ಮಾಲೀಕರ ಸಂಘದ ಬೆಳವಣಿಗೆಗಳನ್ನು ನೋಡುತ್ತಿದ್ದರೆ 2 ಪ್ರತ್ಯೇಕ ಬಣಗಳಾಗಬಹುದಾ ಎಂಬ ಅನುಮಾನ ಒಂದು ಕಡೆ ಮೂಡುತ್ತಿದೆ. ಮತ್ತೊಂದು ಕಡೆ ಇದು ಕೇವಲ ಲಾರಿ ಮಾಲೀಕರ ನಡುವಿನ ಜಿದ್ದಾಜಿದ್ದಿ ಆಗಿರದೆ 2 ಕಡೆಯೂ ರಾಜಕೀಯ ಪ್ರೇರಿತ ಪ್ರತಿಷ್ಠೆಗಳು ಕೆಲಸ ಮಾಡುತ್ತಿವೆ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ. ಅಧ್ಯಕ್ಷ ಸ್ಥಾನಕ್ಕಾಗಿ ನಡೆಯುತ್ತಿರುವ ಇಬ್ಬರ ಮಧ್ಯದ ಈ ಪ್ರಹಸನ ಮುಂದೆ ಯಾವ ರೂಪ ಪಡೆಯಬಹುದು ಎಂಬುದನ್ನು ಕಾದು ನೋಡಬೇಕಿದೆ.
ಸ್ನೇಹಿತರೆ, ನೀವಿನ್ನೂ ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಿರಿ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.